ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ. ಏನಂದ್ರೆ ಇನ್ನು 3.5 ವರ್ಷನೂ ನಾನೇ ಸಿಎಂ, 2028 ಚುನಾವಣೆಯಲ್ಲೂ ಕೂಡ ಸಕ್ರಿಯವಾಗಿರ್ತೀನಿ, ಬೇರೆಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಸೆ ಪಡೋದು ತಪ್ಪಿಲ್ಲ, ಆದ್ರೆ ಶಾಸಕರ ಬೆಂಬಲ ಇಲ್ಲ ಅಂತ ತುಂಬಾ ಸ್ಪಷ್ಟವಾಗಿದೆ. ಸುಮಾರು ದೆಹಲಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಹೊಸದೇನಿದ್ದಾರೆ? ಹೊಸದೇನಿಲ್ಲ. ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಹಿಂದೂ ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರ್ ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ನಮಗೆ ಅನ್ವಯಿಸೋದಿಲ್ಲಲ್ಲ ಆ ಸಂದೇಶ. ಸಿಎಂ ಯಾಕೆ ಈ ಮಾತನ್ನು ಹೇಳ್ಬೇಕಾಯ್ತು ಸರ್? ಸಂದರ್ಭ ಬಂದಿರಬಹುದು, ಅವಕಾಶ ಬಂದ್ರು ಹೇಳಿದ್ದಾರೆ. ಅಲ್ಲ, ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದ್ಯಾ, ಆ ಕಾರಣಕ್ಕೆ ಹೇಳಿದಾರ? ಅದೇನು ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ, ಅವ್ರನ್ನ ಹೇಳ್ಬೇಕಂತ ಇರ್ಬೇಕು, ಹೇಳಿದಾರೆ ಅಷ್ಟೇ. ಅದ್ರಲ್ಲಿ ಏನು ಹೊಸದಿದೆ? ಒಂದು ಕಡೆ ಸುರ್ಜೇವಾಲಾ ಬಂದು ಮೀಟಿಂಗ್ ಮಾಡ್ತಾರೆ, ಇನ್ನೊಂದು ಕಡೆ ಅವರು ವರದಿ ತಗೊಂಡು ಹೊರಡ್ತಾರೆ. ದೆಹಲಿಯಲ್ಲಿ ಸಿಎಂ ಇದ್ದಾಗಲೇ ಸಿಎಂ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಂದೇಶ ಏನು? ಅವ್ರು ಸುರ್ಜೇವಾಲಾ ಬಂದದ್ದು ಶಾಸಕರ ಸಮಸ್ಯೆ ಕೇಳಲಿಕ್ಕೆ ಬಂದಿದ್ದಾರೆ. ಅವ್ರೇನ್ ನಾಯಕ ಬದಲಾವಣೆ ಮಾಡಬೇಕು ಅಭಿಪ್ರಾಯ ತೊಗೊಳ್ಳಿಕ್ಕೆ ಬಂದಿಲ್ಲ. ಅವ್ರು ಬಂದದ್ದು ವಿಚಾರ ಬೇರೆ, ಡೆಲ್ಲಿಯಲ್ಲಿ ಚರ್ಚೆ ನಡೀತಿದ್ದ ವಿಚಾರ ಬೇರೆ. ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಚರ್ಚೆ ಇರ್ಬೋದು, ಬೇರೆ ಬೇರೆ ಚರ್ಚೆ ಇರ್ಬೋದು. ನಮ್ಮ ಮಾಹಿತಿ ಪ್ರಕಾರ ಈಗ ನೀವು ಹೇಳೋದು ನಮಗೂ ಕೂಡ ಹೊಸದೇ. ಅದು ನಾನೇ ಇರ್ತೀನಿ ಅಂತ ಹೇಳಿದ್ದಾರೆ. ಆ ಚರ್ಚೆ ಇಲ್ಲಿಯೂ ಆಗಿಲ್ಲ, ನಮ್ಗೆ ಯಾವಾಗ ಕೂಡ ಆಗಿಲ್ಲ ಅಂತ ನಾವು ಹೇಳಿದ್ವಿ. ನಮ್ಮನ್ನು ಸಾಕಷ್ಟು ಸಾರಿ ಕೇಳಿದ್ರಿ, ಅಂಥದ್ದು ಯಾವುದೋ ಆಗಿಲ್ಲ ಅಂತ ನಾವು ಹೇಳಿದ್ದೀವಿ ನಾವು ಕೂಡ. ಈಗ ಅವರೇ ಹೇಳಿದಾರೆ, ಸ್ಪಷ್ಟಪಡಿಸ್ತಾರೆ. ಇನ್ನು ಅದ್ರಲ್ಲಿ ನಾವೇನು ಹೇಳುವಂಥದ್ದು ಏನಿಲ್ಲ. ನಾಯಕತ್ವ ಬದಲಾವಣೆ ವದಂತಿಗಳಿಗೆ ತೆರೆ ಎಳೆಯುವ ಪ್ರಯತ್ನ ಸರ್ ಎಳೆಬೇಕು ನೀವು.